ಮಾಡೋದಕ್ಕೆ ನಾವೆಲ್ಲ ಮಹಿಳೆಯರು ಸಿದ್ಧವಾಗಿದ್ದೀರಿ. ಹಾಗಂತ ಹೇಳ್ಬಿಟ್ಟು ಈ ಮೂಲಕ ನಾವು ತಿಳಿಸ್ತಾ ಇದ್ದೀವಿ. ಅನಂತರಾಮ್ ಅಂತ, ರಾಜ್ಯ ಪ್ರಧಾನ ಕಾರ್ಯದರ್ಶಿ. ನಾವು ಸಿಲಿಂಡರ್ ಬೆಲೆ 60 ರೂಪಾಯಿ ಕೇಂದ್ರ ಸರ್ಕಾರದವ್ರು ಹೇಳ್ತಾರೆ. ಇವಾಗೆಲ್ಲ ಹೋಟ್ಲುಗಳನ್ನ ಇವನ್ನ ಎಲ್ಲ ಮುಚ್ಚಾರೆ. ಇವತ್ತು ನಾವು ಇಲ್ಲಿ ಒಂದು ಕಾಫಿ ಕುಡಿಯೋಣ ಅಂತ ಹೋದರೆ ಒಂದು ದೊಡ್ಡ ಕಾಫಿ ಸಹ ಸಿಗಲಿಲ್ಲ. ಯಾಕೆ ಅಂದರೆ ಸಿಲಿಂಡರ್ ಬೆಲೆ ಏರಿದೆ ಅಂತ ಹೇಳಿದರು. ಈಗ ಸಾಮಾನ್ಯ ನಾವು ಮನೆಗಳಿಗೂ ಸಹ ಸಿಲಿಂಡರ್ ಬೆಲೆ ಏರಿರೋದ್ರಿಂದ ಗ್ಯಾಸ್ ಬೆಲೆ ನಾವು ಅಡುಗೆ ಮಾಡೋಕ್ಕೆ ಸಹ ನಮ್ಮ ಮಹಿಳೆಯರಿಗೆಲ್ಲ ಕಷ್ಟ ಆಗಿದೆ. ಅದಕ್ಕೆ ನಾವು ಈ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆಲ್ಲ ಒಟ್ಟಾಗಿ ಸೇರಿ ಹೊಸಕೋಟೆಯಲ್ಲಿ ಒಂದು ಪ್ರತಿಭಟನೆ ಮಾಡೋಣ. ಈ ಗ್ಯಾಸಿಂದು 60 ರೂಪಾಯಿ ಹೆಚ್ಚಿಗೆ ಮಾಡೋದು ಇನ್ನೂ ಸ್ವಲ್ಪ ಕಡಿಮೆ ಮಾಡಬೇಕು. ನಮ್ಮ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ಬರೀ 450 ರೂಪಾಯಿ ಇತ್ತು, ಇವತ್ತು 1000 ತನಕ ಬಂದಿದೆ. ಅದರಿಂದ ಅದೇ ಬೆಲೆಗೆ ಮತ್ತೆ ವಾಪಸ್ ಉಳಿಸಿ ನಮಗೆ ಅವರು ಕೇಂದ್ರ ಸರ್ಕಾರದವರು ಆದಷ್ಟು ಕಡಿಮೆ ಮಾಡಬೇಕು. ಎಲ್ಲ ಬೆಲೆಗಳನ್ನೂ ಸಹ ಜಾಸ್ತಿ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ನಾವು ಇವತ್ತು ಹೊಸಕೋಟೆ ನಮಸ್ತೆ, ನನ್ನ ಹೆಸರು ಮಮತಾ ಅಂತೇಳಿ ಹೊಸಕೋಟೆ ವಿಧಾನಸಭಾ ಕ್ಷೇತ್ರದಿಂದ ಮಾತಾಡ್ತಿದ್ದೀನಿ. ಇವತ್ತು ನಾವು ಮಹಿಳೆಯರೆಲ್ಲ ಸೇರಿ ಏನು ಹೋರಾಟ ಮಾಡ್ತಾಯಿದ್ದೀವಿ ಅಂದರೆ, ಈ BJPಗೆ ಮಾನ ಮರ್ಯಾದೆ ಇಲ್ಲ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಕಾರಣ ಯಾಕಪ್ಪ ಅಂತಂದರೆ, ಇಲ್ಲಿ ಮಹಿಳೆಯರಿಗೆ ಶೋಷಣೆ ಆಗ್ತಿದೆ, ಮಹಿಳೆಯರ ಮೇಲೆ ದೌರ್ಜನ್ಯ ಆಗ್ತಿದೆ. ಮಹಿಳೆಯರಂದರೆ ಏನು ಲೆಕ್ಕಕ್ಕಿಲ್ಲದಷ್ಟು ಇದು ಅರ್ಥ ಅಂತ ತಿಳ್ಕೊತಿದ್ದಾರೆ BJP. ಮಹಿಳೆಯರು ಧೈರ್ಯವಾಗಿ ಎದ್ದು ನಿಂತ್ಕೊಂಡ್ರೆ ಮೂಲೆಗಿಲ್ದಿರೋ ಹೊರಟೋಗ್ತಾರೆ BJP ಸರ್ಕಾರ. ಇವತ್ತು ಎಲ್ಲೋ ಒಂದು ಕಡೆ ಆಡಳಿತ ನಡೀತಾ ಇದೆ ಅಂದರೆ ಅದಕ್ಕೆ ಹೆಣ್ಣು ಮಕ್ಕಳೇ ಕಾರಣ. ಇಲ್ಲಿ ಅದನ್ನು ಅವರು ಮನವರಿಕೆ ಮಾಡ್ಕೋಬೇಕು. ಈಗ ದಿಢೀರ್ನೆ ಅವ್ರ ಸರ್ಕಾರ ಉಳಿಸ್ಕೊಳೋದಕ್ಕೋಸ್ಕರ ಏನು ತೈಲ ಬೆಲೆ ಜಾಸ್ತಿ ಮಾಡಿದ್ದಾರೆ. ಮತ್ತು ಈಗ ನೋಡಿ ಪರಿಸ್ಥಿತಿ ಏನಾಗಿದೆ ಅಂದರೆ, ಸಾಮಾನ್ಯ ಜನರು ಓಡಾಡೋಕ್ಕೆ ಆಗದಂಥ ಪರಿಸ್ಥಿತಿ ತಂದು ಒಡ್ಡಿದ್ದಾರೆ. ಇವಾಗ ನಾವು ಎಕ್ಸಾಂಪಲ್ ತೊಗೋಬೇಕಂತಂದರೆ, ಆಟೋದಲ್ಲಿ 1 ಕಿಲೋಮೀಟ್ರ್ ದೂರ ಹೋಗ್ಬೇಕಂದ್ರೆ 100-150 ರೂಪಾಯಿ ಕೊಡಬೇಕು. ನಮ್ಮ ತಾಲೂಕಲ್ಲಿರೋದು ಕೂಲಿ ಕಾರ್ಮಿಕರೇ ಹೆಚ್ಚಾಗಿರೋದು. ಇಲ್ಲಿ ಯಾರು ಶ್ರೀಮಂತರಿಲ್ಲ. ಸೊ ಅವ್ರು ಎಲ್ಲಿಂದ ತಂದು ಆಟೋಗಳಿಗೆ ದುಡ್ಡು ಕೊಟ್ಟು ಓಡಾಡ್ತಾರೆ. ಈಗ ನಾವು ಆಟೋ ಹತ್ತಬೇಕಂತಂದರೆ, ಮೇಡಮ್ ಗ್ಯಾಸ್ ಇಲ್ಲ ಮೇಡಮ್, ಎಕ್ಸಾಂಪಲ್ ನಾವು ಇಲ್ಲಿ ಇವಾಗ ಏನು ನಾವು ಹೋರಾಟ ಮಾಡ್ತಿದ್ದೀವಿ, ಧರಣಿ ಮಾಡ್ತಿದ್ದೀವಿ ಅಂತಂದರೆ, ಆಟೋದವ್ರನ್ನ ನಾವು ಕೇಳಿದ್ರೆ, ಮೇಡಮ್ ಗ್ಯಾಸ್ ಇಲ್ಲ ಮೇಡಮ್, ಏನು ಮೇಡಮ್ ಮಾಡೋದು, ನೀವಾದರೂ ಇಷ್ಟು ಮಾಡ್ತಾಯಿದ್ದೀರಲ್ಲ, ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ ಅಂತ ಅವ್ರು ಅಷ್ಟು ಅವ್ರು ತೋಡ್ಕೊತಿದ್ದಾರೆ. ನಾವು BJP ಸರ್ಕಾರಕ್ಕೆ ಮನವಿ ಮಾಡ್ತಿಲ್ಲ, ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನಾವೆಲ್ಲ 4 ತಾಲೂಕು ಹೆಣ್ಮಕ್ಳು